ಏನೋ ಮಾರುತ್ತೀರಿ ಬಂದು ಹೇಳಿದೆ, ಕತೆ ಚೇಂಜ್ ಮಾಡ್ತೀನಿ, ಯಾಕಂದರೆ ನನ್ನ ಕತೆಗೆ ಸೌಂದರ್ಯ ಸೂಟ್ ಆಗಲ್ಲ ಅನ್ನಿಸ್ತು ಅಂತ. ಇಲ್ಲ ಇದನ್ನೇ ಮಾಡಬೇಕು ಅಂತ. ಸೊ ಕೊನೆಗೆ ಅದನ್ನೇ ಮಾಡೋದು ಡಿಸೈಡ್ ಮಾಡೋದು. ಬಟ್ ನನಗೆ ಭಾಳ ಹೆದರಿಕೆ ಇತ್ತು, ಯಾಕಂದರೆ ಇದೆಲ್ಲ ಕಲ್ಪನೆಗಳಿರುತ್ತಲ್ಲ, ತೆಲುಗು ನಟ ನಟಿಯರು ಬೇರೆ ಥರದಲ್ಲೇ ಇರ್ತಾರೆ, ಬೇರೆ ಲೋಕದಿಂದ ಬಂದಂಗೆ ಇರ್ತಾರೆ ಅಂಥೇಳಿ. ಕನ್ನಡ ನಟಿಯರ ಜೊತೆಗೆ ವರ್ಕ್ ಮಾಡಿದ್ದೆ ಬಟ್ ಇದು ಹೆಂಗೋ ಇರ್ತಾರೆ ಅಂತ. ಯಾಕಂದರೆ ಅದಕ್ಕಿಂತ ಮುಂಚೆ ಮಾಡಿದ್ದು ಜಯಮಾಲ ಅವರು ತುಂಬಾ ಕೋಆಪ್ರೇಟಿವ್ ಆಗಿದ್ದರು, ತುಂಬಾ ನಾವೆಲ್ಲಿ ಉಳ್ಕೊಂಡಿದ್ದು ಅಲ್ಲೇ ಉಳ್ಕೋತಿದ್ವು, ಏನೇ ಸ್ಪೆಷಲ್ ಊಟ ತಿಂಡಿ ಏನೂ ಕೇಳ್ತಿರ್ಲಿಲ್ಲ. ಪ್ರೊಡ್ಯೂಸರ್ ಅವರೇ ಆದರೂ ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ಲ ಅಂತ. ಕೊನೆಗೆ ನೋಡಿದರೆ ಆ್ಯಕ್ಚುಲಿ ಅವ್ನು ನನ್ನ ಅಸೋಸಿಯೇಟ್ ಡೈರೆಕ್ಟರ್ ಹೇಳಿದಾಗೆ ಶಿ ವಾಸ್ ಸೋ ಅಕಾಮಡೇಟಿವ್, ಸೋ ಫ್ರೆಂಡ್ಲಿ, ಮನೆಯವ್ರ ಥರನೇ ಇದ್ದರು. ಆಮೇಲೆ ನಮ್ಮದು ಶೂಟಿಂಗು ನಾನು ಅವಿನಾಶನ್ ಮತ್ತೊಂದು ರೋಲಿಗೆ ಹಾಕ್ಕೊಂಡೆ, ವಾಸುದೇವರಾಯರನ್ನ ಮತ್ತೊಂದು, ಹರೀಶ್ ರಾಜುಗೆ ಮತ್ತು ಪುನಃ ಮತ್ತೊಂದು ರೋಲ್ ಕೊಟ್ಟೆ. ಎಷ್ಟು ಮಾಡಿದರು ಅಂತಂದರೆ ಬೋತ್ ಅವಿನಾಶ್ ಮತ್ತು ಸೌಂದರ್ಯ ನನ್ನ ಶೂಟಿಂಗ್ ಸ್ವಲ್ಪ ಡಿಲೇ ಆಗ್ತಾ ಹೋಯಿತು, ಯಾಕಂದರೆ ಮಳೆ ಕಾಯಬೇಕಿತ್ತಲ್ಲ. ಸೊ ಅವರ ಕಮಿಟ್ಮೆಂಟ್ಸ್ ಎಲ್ಲ ಕ್ಯಾನ್ಸಲ್ ಮಾಡ್ತಾ ಹೋದರು, ಶೂಟಿಂಗ್ ಡೇಟ್ಸ್ ಎಲ್ಲ ಕ್ಯಾನ್ಸಲ್ ಮಾಡ್ತಾ ಹೋದರು. ಎಷ್ಟು ಮಟ್ಟಿಗೆ ಅಂತಂದರೆ ಸುಮಾರು ಒಂದು 25 ದಿವಸ ನಾವು ಸಾಗರದಲ್ಲೇ ಉಳ್ಕೊಂಡಾಗ ಇಬ್ಬರು ತೆಲುಗು ಪ್ರೊಡ್ಯೂಸರ್ ಹುಡ್ಕೊಂಬಂದರು ಸೌಂದರ್ಯನ, ಇವರು ಎಲ್ಲೋಗಿದ್ದಾರೆ ಅಂತ. ಇವರು ಸಿಗ್ತಾನೂ ಇಲ್ಲ, ಶೂಟಿಂಗ್ ಎಲ್ಲ ಕ್ಯಾನ್ಸಲ್ ಆಗ್ತಾ ಇದೆ. ಜಿ ಕನ್ನಡ ನ್ಯೂಸ್ ಪ್ರೀಮಿಯರ್ ಲೀಗ್ಗೆ ನೋಂದಾಯಿಸಲು ಈಗಲೇ ಸಂಪರ್ಕಿಸಿ 9711881960. ಜಿ ಕನ್ನಡ ನ್ಯೂಸ್ ಪ್ರೀಮಿಯರ್ ಲೀಗ್ನಲ್ಲಿ ಫ್ರಾಂಚೈಸಿ ಆಗಲು ಈಗಲೇ ಸಂಪರ್ಕಿಸಿ 9711881959.